ನಮಸ್ಕಾರ. 2019 ಲೋಕಸಭಾ ಚುನಾವಣೆಯ ಸ್ಪೆಷಲ್ ಸುದ್ದಿ. ಇಂಡಿಪೆಂಡೆಂಟ್ ಕ್ಯಾಂಡಿಡೇಟ್ ಆದ ರಮೇಶ್ ಬಾಬು ಅವರು ಕೆಜಿಎಫ್ಗೆ ಬಂದಿದ್ರು. ಇವರು ಇಂಟರ್ವ್ಯೂ ಅನ್ನು ನೀಡಿದ್ದಾರೆ. ಶಾಸಕರು ಹಾಗೂ ಪಾರ್ಲಿಮೆಂಟರಿ ಸೆಕ್ರೆಟರಿ ಶ್ರೀಮತಿ ಎಂ ರೂಪಕಲಾ ಶಶಿಧರ್ ಅವರು ಇವತ್ತು MG ಮಾರ್ಕೆಟ್ ಅಲ್ಲಿ ಕ್ಯಾನ್ವಾಸ್ಗೆ ಹೋಗುವಾಗ ಹಲವಾರು ವ್ಯಾಪಾರಸ್ಥರು ಇವರನ್ನ ಪ್ರೀತಿಯಿಂದ ಸ್ವಾಗತ ಮಾಡಿದ್ರು. ಶಾಸಕರಿಗೆ ಸೀನಿಯರ್ ಸಿಟಿಸನ್ ಅವರ ಹತ್ರ ಮಾತಾಡುವಾಗ ತಮಗೆ ಏನು ಬೇಕು ಅಂತ ಕೇಳುವಾಗ ಅಲ್ಲಿರುವ ಟೈಲರ್ಸ್ ಎಲ್ಲ ಬಂದು ನಮಗೆ ಟೈಲರಿಂಗ್ ಮಿಷಿನ್ ಬೇಕು ಅಂತ ಕೇಳಿದ ಕೂಡಲೇ 15 ಟೈಲರಿಂಗ್ ಮಿಷಿನ್ ತಮ್ಮ ಅನುದಾನದಲ್ಲೇ ನಾನು ನೀಡ್ತೀನಿ ಅಂತ ಆಶ್ವಾಸನೆ ನೀಡಿದ್ರು. ಆಟೋ ಡ್ರೈವರ್ಸ್ ಅಸೋಸಿಯೇಷನ್ ಅವರನ್ನ ಮೀಟ್ ಮಾಡಿ 5 ಕಡೆ ಆಟೋ ಸ್ಟ್ಯಾಂಡ್ ಅಲ್ಲಿ ಶೆಲ್ಟರ್ ಆಗ್ತೀನಿ ಮತ್ತೆ ಪ್ಲಾಟ್ಫಾರ್ಮ್ ರೋಡು ಮಾಡಿಕೊಡ್ತೀನಿ ಅಂತ ಆಶ್ವಾಸನೆ ನೀಡಿದ್ರು ಶಾಸಕರು ಹಾಗೂ ಪಾರ್ಲಿಮೆಂಟರಿ ಸೆಕ್ರೆಟರಿ ಶ್ರೀಮತಿ ಎಂ ರೂಪಕಲಾ ಶಶಿಧರ್. 3ನೇ ಕ್ರಾಸ್ ಬೋರ್ಲಾಲ್ ಪೇಟಲ್ಲಿ ಇರುವ ಮಸೀದಲ್ಲಿ ಹೋಗಿ ಕ್ಯಾನ್ವಾಸ್ ಮಾಡ್ತಾ ಇದ್ರು. ಕಾಂಗ್ರೆಸ್ ಪಕ್ಷಕ್ಕೆ ಬೆಂಬಲ ತೋರಿಸಿ ಅಂತ ಕಮಿಟಿ ಮೆಂಬರ್ಸ್ ಹತ್ರ ಮಾತಾಡುವಾಗ ನೀರಿನ ವ್ಯವಸ್ಥೆ, ಚರಂಡಿ ಹಾಗೂ ಲೈಟಿನ ವ್ಯವಸ್ಥೆ ಏನೇ ಇರಲಿ ನನ್ನ ಅನುದಾನದಲ್ಲೇ ಮಾಡಿಕೊಡ್ತೀನಿ ಅಂತ ಹೇಳಿದ್ರು ಶಾಸಕರು. ನೋಡೋಣ ಇವತ್ತಿನ ಸುದ್ದಿ. ಆತ್ಮೀಯರೇ, ನಾನು ಡಾಕ್ಟರ್ ರಮೇಶ್ ಬಾಬು VM. ನಾನು ಡಿಪ್ಲೊಮಾ ಚಿಂತಾಮಣಿ ಗೌರ್ಮೆಂಟ್ ಪಾಲಿಟೆಕ್ನಿಕ್ ಮುಗಿಸಿ BE ಇಂಜಿನಿಯರಿಂಗ್ 3rd ರ್ಯಾಂಕ್, MTech, MBA ಜ್ಞಾನಾಭಿಲಾಷೆ ತಗೊಂಡು PhD ಮುಗಿಸಿ 2004ರಲ್ಲಿ ಸಿವಿಲ್ ಸರ್ವಿಸ್ ತಗೊಂಡು 2004ರಲ್ಲಿ ಇಂಡಿಯನ್ ಆಡಿಟ್ಸ್ ಆ್ಯಂಡ್ ಅಕೌಂಟ್ ಸರ್ವಿಸ್ ಕ್ಯಾಡರ್ಗೆ ಸೆಲೆಕ್ಟ್ ಆಗಿ ಭಾರತ ಸರ್ಕಾರದಲ್ಲಿ ಕೆಲಸ ಮಾಡ್ತಿದ್ದೆ. ಇತ್ತೀಚೆಗೆ ಜಾಬ್ ರಿಸೈನ್ ಮಾಡಿ ನಮ್ಮ ಜಿಲ್ಲೆಗೆ ಏನಾದ್ರು ಒಂದು ಮಾಡಬೇಕಂತ ಒಂದು ಸ್ಟಡೀನ್ ಆಗಿದ್ದರಿಂದ ಎಲೆಕ್ಷನ್ ಕಂಟೆಸ್ಟ್ ಮಾಡ್ತಾಯಿದ್ದೀನಿ ಪಕ್ಷೇತರನಾಗಿ. ಗ್ಯಾಸ್ ಸಿಲಿಂಡರ್ ಸಿಂಬಲ್ ಸಿಕ್ಕಿದೆ, ದಯವಿಟ್ಟು ತಾವೆಲ್ಲ ಆಶೀರ್ವಾದ ಮಾಡಬೇಕು ಅಂತ ಹೇಳಿ ಇದಾಗುತ್ತೆ. ಈಗ ನರೇಂದ್ರ ಮೋದಿ ಅವರು ಒಳ್ಳೆ ವ್ಯಕ್ತಿತ್ವ ಅಂತವರು, ಬಟ್ ಅದೇ ಅಭ್ಯರ್ಥಿ ಕೂಡ ಅದೇ ಥರ ಇರಬೇಕು. ಅಲ್ಲಿ ಪಾರ್ಲಿಮೆಂಟ್ಗೆ ಹೋಗೋಂಥವ್ರು ಕೂಡ ಜನ ಅದರ ಹತ್ರ ಆರಿಸಿ ಕಳಿಸ್ಬೇಕು ಅಂತ ನನ್ನ ಇದು. ಅದರಲ್ಲಿ ಎಜುಕೇಟೆಡ್ ಅಲ್ವೇ ಅಲ್ಲ. ಈಗ ಒಂದು ನಿಮಿಷ, ಈಗ ಮುನಿಯಪ್ಪ ಅವರ ವಿರುದ್ಧ 5 ಶಾಸಕರು ನಮ್ಮ ಜಿಲ್ಲೆಯಲ್ಲಿ ಎಲ್ಲರೂ ಹೋಗಿ ಹೈಕಮಾಂಡಲ್ಲಿ ಕಂಪ್ಲೇಂಟ್ ಮಾಡಿ ಈ ರೀತಿ ಮುನಿಯಪ್ಪನಿಗೆ ಸೀಟ್ ಕೊಡಬೇಡಿ ಅಂತ ಎಲ್ಲ ಫೋರ್ಸ್ ಮಾಡಿದ್ರು. ಈಗ ಅವ್ರನ್ನ ಹೋಗಿ ನೀವು ಭೇಟಿ ಮಾಡಿದ್ರೆ, ಸಪೋಸ್ ಈಗ ಮುನಿಯಪ್ಪ ಅವ್ರಿಗೆ ಸೀಟ್ ಕೊಡದೆ ಈಗೆಲ್ಲ ಇವ್ರು ರೆಬಲ್ ಆಗ್ತಾರೆ, ಆ ಗುಂಪು ನಮ್ಗೆ ಸಪೋರ್ಟ್ ಮಾಡುತ್ತೆ ಅಂತ ಆ ರೀತಿ ಏನಾದರೂ ಅವ್ರನ್ನ ಹೋಗಿ ಮೀಟ್ ಮಾಡಿದ್ರೆ, ಅವ್ರೇನಾದ್ರು ಆಶ್ವಾಸನೆ ಕೊಟ್ಟಿದ್ದಾರಾ? ಮೀಟ್ ಮಾಡಿದ್ದೀನಿ, ನಾನು ವಿದ್ಯಾವಂತ ಇದ್ದೀನಿ, ನಂಗೆ ಸಹಾಯ ಮಾಡಿರಿ, ಹೆಲ್ಪ್ ಮಾಡಿ, ಕೋಲಾರ ಜಿಲ್ಲೆಗೆ ಒಳ್ಳೇದಾಗುತ್ತೆ. ಬೇರೆ ಯಾರಿಗೂ ಎಲ್ಲೆಲ್ಲಂದ್ರೆ ಹೊರಗಡೆಯಿಂದ ತೊಗೊಬಂದಂಥ ಅಭ್ಯರ್ಥಿಗಳಿಗೆ ನೀವು ಇದು ಮಾಡೋದು ಬೇಡ, ಅವ್ರದ್ದು ನೋಡಿದ್ದೀವಿ, ನಮಗೊಂದು ಅವಕಾಶ ಕೊಡಿ ಅಂತ ಎಲ್ಲರಿಗೂ ಭೇಟಿಯಾಗಿದ್ದೀನಿ. ಅವ್ರೇನು ನಿಮ್ಮ ಕೆಲಸ ನೀವು ಮಾಡಿ, ಮತದಾರರು ಕೊನೆಗೆ ಮತದಾರ ತೀರ್ಮಾನ ಮಾಡ್ತಾರೆ ಅಂತ ಹೇಳಿದ್ದಾರೆ. ಈಗ ಇಲ್ಲಿ ಮತದಾರರೇ ಪ್ರಭುಗಳು, ಮತದಾರರೇ ತೀರ್ಮಾನ. ಇಲ್ಲ, ಈ ಗ್ರೂಪ್ ನಿಮಗೆ ಡೈರೆಕ್ಟಾಗಿ ಸಪೋರ್ಟ್ ಮಾಡೋಕ್ಕೆ ಏನಾದರೂ ಆಶ್ವಾಸನೆ ಕೊಟ್ಟಿದ್ದಾರಾ ಅಂತ? ಅಲ್ಲ, ಅದೇ ಕೆಲಸ ಮಾಡ್ತಾರೆ. ಇನ್ನೂ ಟೈಮ್ ಇದೆ ಇದೆಯಲ್ಲ ಎಲೆಕ್ಷನ್ಗೆ, ಕೆಲಸ ಮಾಡ್ತಾರೆ, ನೀವು ಮಾಡಿ ನೋಡೋಣ ಅಂತ ಹೇಳಿದ್ದಾರೆ. ಸರ್, ಈಗ ದೇಶದಲ್ಲೇ PM ಇವ್ರದ್ದು ಮೋದಿ ಅವ್ರದ್ದು ಅಲ್ಲೇ ಇದೆ. ಎಲ್ಲಿ ನೋಡಿದ್ರೇನು ಮೋದಿ ಅಂದರೆ ಕ್ಯಾಂಡಿಡೇಟಿಗೆ ಮುಖ್ಯ ಅಲ್ಲ, ಯಾರೇ ನಾಯಿನೂ ಕತ್ತೇನು ಕುದುರೆನೂ ನಿಲ್ಲಿಸಿದ್ರೇನು ಮೋದಿ ಮುಖ ನೋಡಿ ಓಟ್ ಹಾಕಿ ಅನ್ನೋ ಥರ ಇದೆ ಈಗ ಅಂಥ ಒಂದು ಇದರಲ್ಲಿ ನೀವು ಅವ್ರನ್ನ ಹೆಂಗೆ ಫೇಸ್ ಮಾಡಿಕೊಂಡು ನೀವು ಎಲೆಕ್ಷನ್ ಇದು ಮಾಡ್ತೀರಾ? ಕರೆಕ್ಟ್. ಈಗ ಮೋದಿ ವ್ಯಕ್ತಿತ್ವಕ್ಕೆ ನಾನು ಕೂಡ ಮಾರು ಹೋಗಿ, ಅವರ ಕಾರ್ಯವೈಖರಿಗೆ ನಾನು ಮಾರು ಹೋಗಿ, ಅವರಲ್ಲಿ ಕೆಲಸ ಮಾಡ್ತಾ ಇರ್ತಂಥ ಅವ್ರಿಗೂ ನಾನು ಕೈ ಬಲಪಡಿಸ್ಬೇಕಂತ ನಾನು ಅವರ ಅದನ್ನೇ ಅಭಿಮಾನಿಯಾಗಿ ನಾನು ಸಾರ್ವಜನಿಕ ಜೀವನಕ್ಕೆ ಬರಬೇಕು, ನನ್ನ ಜಿಲ್ಲೆಗೆ ಏನಾದ್ರು ಮಾಡಬೇಕು ಅಂತ ರಾಜೀನಾಮೆ ಕೊಟ್ಟು ಬಂದಿರೋದು. ಅಂದರೆ ಇದರ ಉದ್ದೇಶ ಏನು? ಮೋದಿಯವರು ಒಳ್ಳೆ ವ್ಯಕ್ತಿ, ಅವ್ರ ವ್ಯಕ್ತಿತ್ವ ಒಳ್ಳೆಯದು, ಸಾಮಾಜಿಕ ಕಳಕಳಿ ಇಡೋರಂಥವ್ರು. ಇವತ್ತು ನಮ್ಮ ಕೋಲಾರ ಜಿಲ್ಲೆಗೆ ಅವರು ಮೋದಿಯವ್ರನ್ನ ಮುಖ ನೋಡಿ ನಾವು ಇಲ್ಲಿ ಓಟ್ ಹಾಕ್ತೀವಿ. ಮೋದಿಯವ್ರು ನಮ್ಮ ಹತ್ರ ಪ್ರಾಕ್ಟಿಕಲಾಗಿ ಹೇಳಿದ್ರು, ಮೋದಿಯವ್ರು ನಮ್ಗೆ ಬಂದು ಕೆಲಸ ಮಾಡ್ತಾರೆ. ಈ DC ಆಫೀಸ್ಗೆ ಹೋಗಿ SP ಆಫೀಸ್ಗೆ ಹೋಗಿ ಮೋದಿಯವ್ರಿಗೆ ಕೆಲಸ ಮಾಡ್ತಾರೆ. ಇಲ್ಲಿರ್ತಕ್ಕಂಥ ನಾವು ಆರ್ಟ್ಸ್ ಕಳಿಸ್ತಕ್ಕಂಥ ಒಂದು MPನ ಅಲ್ಲಿ ಹೋಗಿ ಕುತ್ಕೊಂತಾರೆ. ಅವ್ರ ಹಿನ್ನೆಲೆ ಎಷ್ಟಿರ್ಬೋದು, ಆ ವ್ಯಕ್ತಿ ಕೂಡ ಭಾಳ ಪ್ರಾಮುಖ್ಯತೆ ಆಗುತ್ತೆ. ಅವರೇ ಸಾರ್ವಜನಿಕರಲ್ಲಿ ಹೋಗೋದು, ಸಾರ್ವಜನಿಕರು ಅವ್ರ ಹತ್ರ ಹೋಗೋದು. ಅವರೇ ಒಬ್ಬ ರೌಡಿ, ಒಬ್ಬ ಕ್ರಿಮಿನಲ್ ಬ್ಯಾಕ್ಗ್ರೌಂಡ್ ಇರೋಂಥ ಸಾರ್ವಜನಿಕರು ಏನು ಮುಖ ಇಟ್ಕೊಂಡು ಹೋಗ್ತಾರೆ? ಕ್ರಿಮಿನಲ್ ಬ್ಯಾಕ್ಗ್ರೌಂಡ್ ಅಂದರೆ ಯಾವ ರೀತಿ ಸರ್? ಅವ್ರದ್ದು ಈಗ ಮಾಸ್ತಿ ಪೊಲೀಸ್ ಠಾಣೆಯಲ್ಲಿ, ಮತ್ತು ಕಾಡ್ಗೋಡಿ ಪೊಲೀಸ್ ಠಾಣೆಯಲ್ಲಿ, HL ಪೊಲೀಸ್ ಠಾಣೆಯಲ್ಲಿ, ವೈಟ್ಫೀಲ್ಡ್ ಪೊಲೀಸ್ ಠಾಣೆಯಲ್ಲಿ ರೌಡಿ ಶೀಟರ್ ಇದೆ. ಅವರು ಆಕ್ಟಿವ್ ರೌಡಿ ಅವರು. ಮತ್ತು ಸುಮಾರು ಪ್ರಕರಣಗಳು ದಾಖಲಾಗಿರೋದು ಇವತ್ತೆಲ್ಲ ಮಾಧ್ಯಮಗಳಲ್ಲಿ, ಎಲ್ಲ ಪತ್ರಿಕೆಗಳಲ್ಲಿ ಬರ್ತಾ ಇದೆ. ಎಲ್ಲರೂ ಗೊತ್ತಿರೋ ವಿಚಾರ ಅದು. ಇವತ್ತೆಲ್ಲ ಸೋಷಿಯಲ್ ಮೀಡಿಯಾದಲ್ಲಿ, ವಾಟ್ಸಪ್ ಗ್ರೂಪ್ಗಳೆಲ್ಲ ಹರಿದಾಡ್ತಾ ಇದೆ. ಎಲೆಕ್ಷನ್ ಕಮಿಷನ್ ಕೂಡ ಕಂಪ್ಲೇಂಟ್ಸ್ ಬಂದಿದೆ. ಅದು ಕ್ರಿಮಿನಲ್ ಹಿನ್ನೆಲೆ ಇವತ್ತು ನಿಮ್ಮ ಪಕ್ಷದವರು ಅಂದರೆ BJP ಪಕ್ಷದವರು ಮಾಜಿ ಸಚಿವರು ಮತ್ತು ಹಾಲಿ ಶಾಸಕರು CT ರವಿ ಅವರು ಬಂದಿದ್ದರು.
ಅವ್ರನ್ನ ಕೇಳಿದ್ವಿ ನಾವು ಇದೇ ಥರ ಈ ರೀತಿ ಕ್ರಿಮಿನಲ್ ಇದು ಇದೆ ಮತ್ತು ರೌಡಿ ಶೀಟರ್ ಆಗಿದ್ದಾರೆ ಅವ್ರಿಗೆ ನಿಮ್ಮ BJP ಪಕ್ಷದಿಂದ ಸೀಟ್ ಕೊಟ್ಟಿದ್ದೀರಲ್ಲ ಅಂತ. ಪಬ್ಲಿಕ್ ಹೋರಾಟಗಳಲ್ಲಿ ಈ ರೀತಿ ಕೇಸುಗಳು ಬೀಳೋದು ಸರ್ವೇ ಸಾಮಾನ್ಯ. ಇದೇ ರೀತಿ ನನ್ನ ಮೇಲೇನೂ ಈ ರೀತಿ ಕೇಸುಗಳೆಲ್ಲ ಇದ್ದಾವೆ. ರೌಡಿ ಶೀಟ್ರು ಇದ್ರೂ ಇರ್ಬೋದು, ಬಟ್ ನಾವು ಅದನ್ನು ಇದು ಮಾಡ್ಕೊತಾ ಇಲ್ಲ. ಪೊಲೀಸರು ಅವ್ರ ಕೆಲಸ ಅವ್ರು ಮಾಡ್ತಾರೆ, ನಾವು ಪಬ್ಲಿಕ್ ಕೆಲಸ ಮಾಡೋ ಈ ರೀತಿ ಎಲ್ಲ ಬರೋದು ಸರ್ವೇ ಸಾಮಾನ್ಯ ಅಂತಲೇ ಹೇಳಿದ್ದಾರೆ ಅವರು. ಅಲ್ಲ, ಇದು ಈಗ ಅದು ಅವ್ರ ಮನಸ್ಥಿತಿನ ತೋರಿಸುತ್ತೆ. ಕ್ರಿಮಿನಲ್ಸ್ನ ಎಂಟರ್ಟೈನ್ ಮಾಡೋಂಥದ್ದು ತೋರಿಸುತ್ತೆ. ಈಗ ಹೋರಾಟ ಮಾಡಿ ರೌಡಿ ಶೀಟ್ ಹಾಕ್ಸ್ಕೊಳ್ಳೋದು ಬೇರೆ, ಹೋರಾಟ ಮಾಡಿ ಸಾರ್ವಜನಿಕರು ಇದಕ್ಕೆ ಓಡಾಡೋದು ಒಪ್ಕೊಂಡು ವಿಚಾರ. ಆದರೆ ಬೇರೆಯವ್ರ ಕಾಂಪೌಂಡ್ಗಳಿಗೆ ಬೇಲಿ ಸುತ್ತಿ ಬೇರೆಯವ್ರ ಮೇಲೆ ದೌರ್ಜನ್ಯ ಮಾಡಿ ಎದುರಿಸಿ ಬೆದರಿಸಿ ಅಟ್ರಾಸಿಟಿ ಕೇಸುಗಳು ಹಾಕ್ಸ್ಕೊಂಡು ರೌಡಿ ಶೀಟ್ ಆಗೋದು ಬೇರೆ. ಇದಕ್ಕೂ ಭಾಳ ವ್ಯತ್ಯಾಸ ಇದೆ. ಅವ್ರದ್ದು ಸ್ವಲ್ಪ ಅವ್ರಿಗೆ ಮಾಹಿತಿ ಇಲ್ಲ ಅನಿಸುತ್ತೆ, ಅದನ್ನು ತಿಳ್ಕೊಬೇಕು. ಹಾಗಾದರೆ BJP ಪಕ್ಷ ತಪ್ಪು ಮಾಡಿದೆ ಅಂತನಾ? ಒಂದು ರೌಡಿ ಶೀಟರ್ಗೆ ಕ್ರಿಮಿನಲ್ ಕೇಸಸ್ ಇರೋರಿಗೆ ಇದು ಕೊಟ್ಟಿದೆ ಅಂತ ಅಲ್ಲ. ಇವತ್ತು ಯಾವುದೇ ಪಕ್ಷದಲ್ಲೇ ಆಗಲಿ, ಈಗ ನಮ್ಮದು ಒಂದು ಸಿದ್ಧಾಂತ ಇದೆ, ನಮ್ಮ ಸಂವಿಧಾನದಲ್ಲಿ ಒಂದು ಸಿದ್ಧಾಂತ ಇದೆ. ಸಾರ್ವಜನಿಕ ಜೀವನಕ್ಕೆ ಬಂದಾಗ ಕಳಂಕರಹಿತ ಇರಬೇಕು ಅನ್ನೋದು ನಾವು ಇಷ್ಟಪಡ್ತೀವಿ, ಎಲ್ಲ ಪ್ರತಿಯೊಬ್ಬರು ಬಯಸ್ತಾರೆ. ಯಾಕಂದರೆ ಅದನ್ನು ನಾವು ಎಕ್ಸ್ಪೆಕ್ಟ್ ಮಾಡ್ತೀವಿ ವಾಪಸ್ ಅವ್ರ ಕಡೆಯಿಂದ. ಇವತ್ತು ಅವ್ರನ್ನ ನಾವು ಆರಿಸಿ ಕಳಿಸ್ತೀವಿ, ಅವರು ಪಾರ್ಲಿಮೆಂಟ್ಗೆ ಹೋಗ್ಬೇಕು, ಜನರ ಧ್ವನಿ ಎತ್ತಬೇಕು. ಅವರು ಇಂಥವ್ರನ್ನ ಕ್ರಿಮಿನಲ್ ಬ್ಯಾಕ್ಗ್ರೌಂಡ್ ಇಟ್ಕೊಂಡಿರೋಂಥ ನಾವು ಪಾರ್ಲಿಮೆಂಟ್ಗೆ ಕಳಿಸಿದಾಗ ಇವ್ರು ನಾವು ಏನು ಎಕ್ಸ್ಪೆಕ್ಟ್ ಮಾಡ್ಬೋದು? ಸಾರ್ವಜನಿಕರು ಅವ್ರ ಕಡೆಯಿಂದ ಸಮಾಜ ಏನು ಎಕ್ಸ್ಪೆಕ್ಟ್ ಮಾಡ್ಬೋದು? ಬಹಳ ವರ್ಷದಿಂದ ಸಂಪರ್ಕದಲ್ಲಿದ್ರು, ಮಾತಾಡಲ್ಲ. ಆದ್ರೆ ಮೊದಲು ಬಹಳ ಸಂಪರ್ಕದಲ್ಲಿದ್ರು. ಎಲ್ಲಾರನ್ನು ಟೀಮ್ ಮಾಡ್ಕೊಂಡು ಎಲ್ರಿಗೂ ಆರ್ಗನೈಸ್ ಮಾಡಿ ಅದು ಮಾಡ್ತಾ ಇದ್ದಾರೆ. ಎಲ್ಲರಿಗೂ ಹೇಳಿ ಮಾರ್ಕೆಟ್ಗೆ ಏನಿದೆ, ನಾನು ಏನು ಎಫರ್ಟ್ಸ್ ಹಾಕ್ತೀನಿ, CM ಹತ್ರ ಕರ್ಕೊಂಡು ಹೋದಾಗ ಯಾವ ರೀತಿ ನಿಮಗೆ CM ಕೂಡ ಸ್ಪಂದಿಸಿದ್ದಾರೆ. ಬರೋ ದಿನಗಳಲ್ಲೂ ಕೂಡ ನಾನು ಅದೇ ರೀತಿ ಇನ್ನೂ ಎಫರ್ಟ್ಸ್ ಹಾಕಿ ಕೆಲಸ ಮಾಡ್ತೀನಿ. ಎಲ್ಲ ನಾವು ಅವ್ರು ಸಪ್ರೇಟ್ ಆಯಿತು ಇಲ್ಲ ಇಲ್ಲಿ ಬನ್ನಿ 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 ಫಸ್ಟ್ ಬೇಕಾದ್ರೆ ಫೇಸ್ಬುಕ್ सामने बात करो, मेरा क्या कमी पेशी है, करो कुछ बोलो. ಸುರೇಶ್ ಜ್ಯುವೆಲ್ಲರ್ಸ್ ಬಂದಿದ್ದೆ ನಾನು. ಎತ್ತಿನ ಮಿಷನ್
ಅவ்வளோதாவா 10 15 20 போயிட்டவா ಅದು ಆಸಪಡುದು கண்டிப்பா உங்களுக்கு பிளாட்ஃபார்மும் கட்டி கொடுக்கணும் அது மிஷின் கூட 15 பேர் யார் இருக்கிறீங்க நீங்க சீனியர் மோஸ்ட்லி பண்ணுங்க உங்களுக்கு 15 பேருக்கு மிஷினும் பிளாட்ஃபார்ம் ரெண்டு பண்ணலாம் எனக்கு கிராண்ட் ஃபண்ட்ல பண்ணலாம் எம்எல்ஏ கிராண்ட்ல பண்ணலாம் கண்டிப்பா பண்ணலாம் ಖಂಡಿತ ಏಡಿಎಂ ಕಾಲೇಜ್ಗೆ ಅನುಭವ ಪಡ ಬರಂడి கண்டிப்பா பண்றேன் நான் பண்றேன் 5 இடத்துல நீங்க சொல்லிருக்கீங்களா நீங்க 5 இடத்துல அசோகா நகர் உரிகாமு சாம்பியன் ரிப்பு பைலட்ஸ் ஆதர்சன்பேட்டு இங்க சிமெண்ட் பிளாட்ஃபார்ம் ಕಮಿಷನರ್ ಸಾರ್ சொல்லிருந்தேன் இல்ல இந்த ரோடு ஆகுது நீங்க மீட்டிங் வந்த டைம்ல நீங்க சொல்லிருக்கீங்களா அங்க நிக்க வச்சு சொல்லிருக்கீங்க அதுதான் இப்போ முடிவு எடுத்து பண்ணிருக்கு 4 கோடி சிஎம் கிராண்ட்ஸ்ல இதெல்லாம் பண்ணிருக்கு நீங்க சொல்லிருக்கிற ரோட் பண்ணிருக்கிறோம் ஆண்டர்சன்பேட்ல ரோட் சொல்லியிருக்காங்க அது ಎಲ್ಲ இடத்துல அது மிஸ்டேக் 4 கோடில பப்ளிக் ரிவியர்ஸஸ் மீட்டிங்ல சொல்லியிருக்கிற வேலை நீங்க சொல்லியிருக்கிற வேலை அதுதான் அது இது பண்ணிருக்கு இது ரோட் நெக்ஸ்ட் ஆகுது இது நெக்ஸ்ட் அப்ரிகா ரோட் மாதிரி தான் இது ஃபுல்லாக ஆகுது இங்கே எடுத்துப்பாரு ஆட்டோ ஸ்டாண்ட் அட் ஆண்டர்சன்பேட் ராபர்சன்பேட் உரிகா ஹைலைட்ஸ் சாம்பியன் 37 லட்சம் அதில் எல்லாம் அமௌண்ட் எல்லாம் ரிலீஸ் ஆகிருக்குது இதெல்லாம் 4 கோடி டெவலப்மெண்ட்ஸில் இதெல்லாம் ஆயிடுச்சு 4 கோடி பிளான்ஸில் நீங்கள் எந்தெந்த இடத்துல ரோட் சொல்லியிருக்கீங்க எல்லாம் பண்ணி 2 மாதத்தில் எல்லாம் பண்ணுறாங்க 2 மாதம் இதெல்லாம் சாங்ஷன் ஆகிருக்கு சொல்லுங்கள் collections and cycle stand, all the now it is Madam, their version, their readings. We will take They have to care. fence up their. No, we will take care. That will be done not individual, only in my grants you can do the development. Anybody who comes to there, it should be the government grant, otherwise my grant. It should not the individual. Okay, whoever sit in the market, whoever come to that place, they should enjoy only the government place, government grants, not individual. Then they will tell it is my grant, my compound, my building. It will not decided that it is an individual property. It is a commercial property and it will come to the CMC limits. So then you can use it only the CMC funds, otherwise my funds. Then it will be a public property. It is a government money, then you can utilize it. Whatever the development, whoever can, we cannot donate it. We have to do it. It is our responsibility. Road, drain, water, slaughterhouse, compound, everything is done by my grant. Madam, अचानक देखेंगे. मैडम उनके फंड्स में कर देंगे Not next year, after After the election. After the code of conduct, the procedure is also like that. Even the market entrance tender is also going to start in the May month. Market and bus stands, all the cycle stands, two-wheelers, bus. ಸ್ನೇಹಿತರೆ 2019 ಲೋಕಸಭಾ ಚುನಾವಣೆ KGFನ ಎಲ್ಲ ಎಲೆಕ್ಷನ್ ಡೀಟೇಲ್ಸ್ ಬೇಕಂದರೆ ನಿಮಗಿರುವ ಒಂದೇ ಪ್ರೊಫೆಷನಲ್ ನ್ಯೂಸ್ ಚಾನೆಲ್ KGF VTV ನ್ಯೂಸ್. ಮರಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ಸುದ್ದಿಯಲ್ಲಿ ನೋಡೋಣ. ನಮಸ್ಕಾರ.